ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ 28ನೇ ತಾರೀಕು ಚಂದ್ರಗ್ರಹಣದ ಜೊತೆಗೆ ಹುಣ್ಣಿಮೆ ಕೂಡ ಇದೆ. ಈ ಹುಣ್ಣಿಮೆಯ ಪ್ರಭಾವ ಮತ್ತು ಚಂದ್ರಗ್ರಹಣದ ಪ್ರಭಾವದಿಂದ ವೃಷಭ ರಾಶಿಯವರು ಇಂದಿನಿಂದ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ವೃಷಭ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ವೃಷಭ ರಾಶಿಯವರು ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋ ಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ನೋಡ್ತೀನಿ ಅಂದರೆ ವೃಷಭ ರಾಶಿಯವರಿಗೆ ಅಂತ ಅಲ್ಲ, ಎಲ್ಲ ರಾಶಿಯವ್ರಿಗೂ ಕೂಡ ಅರ್ಥ ಆಗಲ್ಲ. ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಓಕೆ, ಮೊದಲನೇದಾಗಿ ಚಂದ್ರಗ್ರಹಣದ ಮಹತ್ವವನ್ನು ತಿಳಿಸ್ಕೊಡ್ತೀನಿ, ಜೊತೆಗೆ ಹುಣ್ಣಿಮೆಯ ದಿನದ ಮಹತ್ವವನ್ನು ತಿಳಿಸ್ಕೊಟ್ಬಿಡ್ತೀನಿ. ಆನಂತರ ವೃಷಭ ರಾಶಿಯವರಿಗೆ ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಆಗಸ್ಟ್ 28, 2026ರಂದು ಸಂಭವಿಸಲಿರುವಂತಹ ರಾಹುಗ್ರಸ್ತ ಚಂದ್ರಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ. ಇದು ಭಾರತೀಯ ಕಾಲಮಾನದ ಪ್ರಕಾರ ಸ್ನೇಹಿತರೆ ಬೆಳಿಗ್ಗೆ 6:54ರಿಂದ ಮಧ್ಯಾಹ್ನ 12:36ರವರೆಗೆ ಇರಲಿದೆ. ಇಲ್ಲಿ ಹಗಲಿರುವುದರಿಂದ ಚಂದ್ರನು ಕಾಣಿಸುವುದಿಲ್ಲ. ಆದ್ದರಿಂದ ಭಾರತದಲ್ಲಿ ಯಾವುದೇ ಸೂತಕ ಅಥವಾ ಧಾರ್ಮಿಕ ನಿಯಮಗಳು ಅನ್ವಯಿಸುವುದಿಲ್ಲ ಅಂತಲೇ ಹೇಳಬಹುದು. ಗ್ರಹಣದ ವಿಶೇಷತೆ ಮತ್ತು ಧಾರ್ಮಿಕ ಅಂಶಗಳ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ, ಜ್ಯೋತಿಷ್ಯದ ಪ್ರಕಾರ ಈ ಗ್ರಹಣಗಳನ್ನು ಗ್ರಹಗಳು ಸ್ಥಾನದಿಂದಾಗಿ ವಿಶೇಷವೆಂದು ಪರಿಗಣಿಸಲಾಗುತ್ತದೆ. ಮೊದಲನೇದಾಗಿ ಭಾರತದಲ್ಲಿ ಗೋಚರತೆ ಇಲ್ಲದಿರುವುದರಿಂದ ಇಲ್ಲಿ ದೇವಸ್ಥಾನಗಳು ಬಾಗಿಲು ಮುಚ್ಚುವುದು ಅಥವಾ ಉಪವಾಸದ ಆಚರಣೆಗಳು ಇರುವುದಿಲ್ಲ. ಆದರೆ ಈ ದಿನ ಹುಣ್ಣಿಮೆ ಇರುವ ಕಾರಣ ಸ್ನೇಹಿತರೆ 12 ರಾಶಿಗಳ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪ್ರಭಾವವನ್ನು ಬೀರಬಹುದು. ಇನ್ನು ಧಾರ್ಮಿಕ ಹಾಗೂ ಜ್ಯೋತಿಷ್ಯದ ನಂಬಿಕೆಗಳ ಪ್ರಕಾರ ಗ್ರಹಣದ ಸಮಯವು ಜಪ, ತಪಸ್ಸು, ಆಧ್ಯಾತ್ಮಿಕ ಚಿಂತನೆಗೆ ಉತ್ತಮವೆಂದು ಪರಿಗಣಿಸಲಾಗುತ್ತದೆ. ಸೊ ಹಾಗಾಗಿ ಸ್ನೇಹಿತರೆ, ಈ ದಿನ ಅಂತಂದರೆ ಗ್ರಹಣದ ಸಮಯದಲ್ಲಿ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಲಿಲ್ಲ ಅಂದ್ರೂ ಜಪ ಮಂತ್ರಗಳನ್ನು ಹೇಳುವುದು ಮಾಡಬಹುದು. ನಂತರ ಸ್ನಾನವನ್ನು ಮುಗಿಸಿ ಸ್ನೇಹಿತರೆ ದಾನ ಧರ್ಮಗಳನ್ನು ಸಂಜೆಯ ಸಮಯದಲ್ಲಿ ಮಾಡಬಹುದು. ಇದು ಉನ್ನತ ಎಂದು ಜ್ಯೋತಿಷ್ಯರು ತಿಳಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ವೃಷಭ ರಾಶಿಯವರಿಗೆ ಹಿಂದಿನಿಂದ ಏನೆಲ್ಲ ಬದಲಾವಣೆಗಳು ಕಂಡು ಬರಬಹುದು? ನಿಮ್ಮ ಆರೋಗ್ಯದಲ್ಲಿ ಏನಾದರೂ ಬದಲಾವಣೆಗಳು ಕಂಡು ಬರಬಹುದಾ? ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಬಹುದು? ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು? ಏನೆಲ್ಲ ಪರಿಹಾರವನ್ನು ಮಾಡಿದರೆ ಒಳಿತಾಗಲಿದೆ ಅನ್ನೋದನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಇದನ್ನೆಲ್ಲ ತಿಳ್ಕೋಬೇಕು ಅಂತಂದರೆ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ. ಸೊ ಇದರಿಂದ ಫುಲ್ ಇನ್ಫಾರ್ಮೇಷನ್ ನಿಮಗೆ ಅರ್ಥ ಆಗಲ್ಲ. ಸೊ ಹಾಗಾಗಿ ಮೊದಲಿಂದ ಕೊನೆ ತನಕ ಸಂಪೂರ್ಣವಾಗಿ ವಿಡಿಯೋವನ್ನು ವಾಚ್ ಮಾಡಿ. ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಸ್ನೇಹಿತರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ. ಇದೇ ರೀತಿ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ವೃಷಭ ರಾಶಿಯವರಿಗೆ ಈ ತಿಂಗಳಲ್ಲಿ ನಿಮ್ಮ ಪ್ರಮುಖ ಗಮನವು ನಿಮ್ಮ ಆಳವಾದಂತಹ ಮೌಲ್ಯಗಳ ಮೇಲಿರುತ್ತದೆ. ನಿಮ್ಮ ಸಂಪತ್ತನ್ನು ಸುರಕ್ಷಿತವಾಗಿಡುವುದು, ಕುಟುಂಬದ ಸಾಮರಸ್ಯವನ್ನು ಕಾಪಾಡುವುದು ಮತ್ತು ಈ ಚೈತನ್ಯ ಭರಿತ ತಿಂಗಳಲ್ಲಿ ವೈಯಕ್ತಿಕ ಸೌಕರ್ಯಗಳನ್ನು ಕಂಡುಕೊಳ್ಳುವುದು. ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶುಕ್ರನು ಬುದ್ಧಿವಂತಿಕೆ ಮತ್ತು ಪ್ರೇಮ ಸ್ಥಾನವಾದಂತಹ ಸ್ನೇಹಿತರೆ 5ನೇ ಮನೆಯಲ್ಲಿ ಇಡೀ ತಿಂಗಳು ನೀಚ ಸ್ಥಿತಿಯಲ್ಲಿ ಇರುವುದರಿಂದ ಸೃಜನಶೀಲ ಸ್ಫೂರ್ತಿ ಹಾಗೂ ನಿಮ್ಮ ವೈಯಕ್ತಿಕ ಸೌಕರ್ಯಗಳ ಕುರಿತಾದ ಅಸುರಕ್ಷಿತ ಭಾವನೆಯ ವಿಚಿತ್ರ ಮಿಶ್ರಣವನ್ನು ನೀವು ಅನುಭವಿಸಬಹುದು. ಸೊ ಹಾಗಾಗಿ ಮಂಗಳನು ನಿಮ್ಮ 2ನೇ ಮನೆಗೆ ಬಲವಾಗಿ ಪ್ರವೇಶಿಸುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯು ಅಸ್ತವ್ಯಸ್ತಗೊಳ್ಳುತ್ತದೆ. ಹಠಾತ್ ಖರ್ಚುಗಳಿಂದ ನಿಮ್ಮ ಉಳಿತಾಯಕ್ಕೆ ಧಕ್ಕೆ ಉಂಟಾಗಬಹುದು ಮತ್ತು ಕುಟುಂಬದ ಕೂಟಗಳಲ್ಲಿ ನಿಮ್ಮ ಮಾತು ಕೂಡ ಕಠಿಣವಾಗಬಹುದು. ಆದಾಗ್ಯೂ ನಿಮ್ಮ 11ನೇ ಮನೆಯಲ್ಲಿ ವಕ್ರಯೋಗದಲ್ಲಿರುವಂತಹ ಶನಿಯ ವಿಸ್ಪರ್ಹ ಮತ್ತು ನಿರಂತರ ಬೆಂಬಲದಿಂದ ಈ ಉದ್ವೇಗತೆಯು ಸುಂದರವಾಗಿ ಸಮತೋಲನಗೊಳ್ಳುತ್ತದೆ. ಇದು ನೀವು ಕಷ್ಟಪಟ್ಟು ನಿರ್ಮಿಸಿದಂತಹ ಲಾಭಗಳು ಮತ್ತು ವೃತ್ತಿಪರ ಜಾಲಗಳನ್ನು ಸ್ಥಿರವಾಗಿ ಸಾಕಾರಗೊಳಿಸುತ್ತದೆ.
ನಿಮ್ಮ ಸ್ವಾಭಾವಿಕ ವ್ಯಾವಹಾರಿಕ ಬುದ್ಧಿವಂತಿಕೆಯನ್ನು ಬಳಸಿ ಆತುರದ ಪ್ರತಿಕ್ರಿಯೆಗಳನ್ನು ತಪ್ಪಿಸುವ ಮೂಲಕ ನಿಮ್ಮ ಆಸಕ್ತಿಯನ್ನು ನೀವು ಕೌಶಲ್ಯದಿಂದ ರಕ್ಷಿಸಿಕೊಳ್ಳಬಹುದು ಮತ್ತು ವೃತ್ತಿ ಜೀವನದಲ್ಲಿ ಅನಿರೀಕ್ಷಿತ ಯಶಸ್ಸನ್ನು ಸಾಧಿಸಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಇನ್ನು ರಾಹುವಿನ ಪ್ರಭಾವ ಹೇಗಿರಲಿದೆ ಈ ದಿನದಿಂದ ಅಂದರೆ 10ನೇ ಮನೆಯಲ್ಲಿ ಇಡೀ ತಿಂಗಳು ವಕ್ರ ಸ್ಥಿತಿಯಲ್ಲಿದ್ದಾರೆ. ಹಿಮ್ಮುಖ ಸಂಚಾರ, ಸಾಂಪ್ರದಾಯಿಕವಲ್ಲದ ವೃತ್ತಿ ಜೀವನ, ಇನ್ನು ಸ್ಥಾನಮಾನಕ್ಕಾಗಿ ಒಲವನ್ನು ಕಾಯ್ದುಕೊಳ್ಳುತ್ತದೆ. ಅನಿರೀಕ್ಷಿತ ಅವಕಾಶಗಳನ್ನು ಮತ್ತು ನಿಮ್ಮ ಸಾರ್ವಜನಿಕ ಖ್ಯಾತಿಯಲ್ಲಿ ಹಠಾತ್ ಬದಲಾವಣೆಗಳನ್ನು ತರಬಹುದು. ಇನ್ನು ಶನಿ ಸ್ನೇಹಿತರೆ 11ನೇ ಮನೆಯಲ್ಲಿ ವಕ್ರಿ ಅಂತಲೇ ಹೇಳ್ಬೋದು. ಇಡೀ ತಿಂಗಳು ಶನಿ 9 ಮತ್ತು 10ನೇ ಅಧಿಪತಿಯಾಗಿರುವಂತಹ ಶನಿ ಸ್ನೇಹಿತರೆ ಇದರ ಪ್ರಭಾವ ಹೇಗಿರಲಿದೆ ಅಂದರೆ ಆಸೆಗಳ ಸ್ಥಿರ ಶಿಸ್ತುಬದ್ಧ ಈಡೇರಿಕೆಯನ್ನು ಕಾಯ್ದುಕೊಳ್ಳುತ್ತದೆ. ವಿಶ್ವಾಸಾರ್ಹ ಆದಾಯ ಮತ್ತು ಬಲವಾದ ವೃತ್ತಿಪರ ಜಾಲಗಳೊಂದಿಗೆ ನಿಮ್ಮ ಇಂದಿನ ವೃತ್ತಿಪರ ಪ್ರಯತ್ನಗಳಿಗೆ ಪ್ರತಿಫಲ ನೀಡುತ್ತದೆ ಅಂತಲೇ ಹೇಳಬಹುದು. ಇದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಆಗುವಂತಹ ಪ್ರಭಾವ ವೃಷಭ ರಾಶಿಯ ವ್ಯಕ್ತಿಗಳಿಗೆ. ವೃಷಭ ರಾಶಿಯವರಿಗೆ ಅಂದರೆ ಚಂದ್ರಗ್ರಹಣದ ನಂತರ ಏನೆಲ್ಲ ಬದಲಾವಣೆಯನ್ನು ವ್ಯಾಪಾರ ವ್ಯವಹಾರದಲ್ಲಿ ನೋಡಲಿದ್ದೀರಿ ಅಂದರೆ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ ವ್ಯಾಪಾರಸ್ಥರು ತ್ವರಿತ ಹೊಂದಾಣಿಕೆಯ ಅಗತ್ಯವಿರುವ ವೇಗದ ತಿಂಗಳನ್ನು ಎದುರಿಸಬೇಕಾಗುತ್ತದೆ. ಮುಂದಿನ ದಿನಗಳು ನಿಮ್ಮ ಸಂಪತ್ತು ಮತ್ತು ಬುದ್ಧಿವಂತಿಕೆಯ ಅಧಿಪತಿಯಾದ ಬುಧನು ನಿಮ್ಮ 2ನೇ ಮನೆಯಿಂದ 3ನೇ ಮನೆಯ ಮೂಲಕ ವೇಗವಾಗಿ ಚಲಿಸಿ ಅಂತಿಮವಾಗಿ ಆಗಸ್ಟ್ 22ರಂದು 4ನೇ ಮನೆಯನ್ನು ತಲುಪುತ್ತಾರೆ. ನೀವು ಮೊದಲ ವಾರದಿಂದನೂ ಕೂಡ ಕೊನೆಯ ವಾರದ ತನಕ ವ್ಯಾಪಾರ ಒಪ್ಪಂದಗಳು ಮತ್ತು ಹಣಕಾಸಿನ ಒಪ್ಪಂದಗಳನ್ನು ತ್ವರಿತವಾಗಿ ಅಂತಿಮಗೊಳಿಸಬೇಕಾಗುತ್ತದೆ. ಬುಧನು ಬದಲಾವಣೆ ಅಲ್ಪ ಪ್ರಯಾಣಗಳು ಸ್ನೇಹಿತರೆ ಸಾಧ್ಯ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಸಾಕಷ್ಟು ಬದಲಾವಣೆಗಳನ್ನು ನೋಡಲಿದ್ದೀರಿ. ಅಲ್ಪ ಪ್ರಯಾಣಗಳು, ಗ್ರಾಹಕರ ಸಂವಹನಗಳು ಮತ್ತು ಮಾರುಕಟ್ಟೆ ಪ್ರಯತ್ನಗಳಲ್ಲಿ ಹೆಚ್ಚಳವನ್ನು ನಿರೀಕ್ಷಿಸಿ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ. ಏಕೆಂದರೆ ಈ ಮಾತುಕತೆಗಳು ನಿಮ್ಮ ದೀರ್ಘಕಾಲೀನ ವಾಣಿಜ್ಯ ಸ್ಥಿರತೆ ಮತ್ತು ಸಂಗ್ರಹವಾದ ಗಳಿಕೆಯ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ನಿಮ್ಮ ಉಚ್ಚ ಸ್ಥಿತಿಯಲ್ಲಿರುವಂತಹ ಗುರುವು ನಿಮ್ಮ 3ನೇ ಮನೆಗೆ ಆಶೀರ್ವಾದ ಮಾಡುವುದನ್ನು ಮುಂದುವರಿಸುತ್ತಾರೆ. ಇದು ನಿಮ್ಮ ಉದ್ಯಮಶೀಲತೆಯ ಧೈರ್ಯ ಮತ್ತು ಬುದ್ಧಿವಂತಿಕೆಯನ್ನು ವಿಸ್ತರಿಸುತ್ತದೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಅಥವಾ ಕುಟುಂಬದ ಉದ್ಯಮಗಳಲ್ಲಿ ಸಹೋದರರೊಂದಿಗೆ ನಿಕಟವಾಗಿ ಸಹಕರಿಸಲು ಈ ಸಮಯವನ್ನು ಆದಷ್ಟು ಬಳಸಬೇಕಾಗುತ್ತದೆ. ನಿಮ್ಮ 10ನೇ ಮನೆಯಲ್ಲಿ ವಕ್ರಿ ರಾಹುವಿನ ನಿರಂತರ ಪ್ರಭಾವವು ವಿದೇಶಿ ಗ್ರಾಹಕರೊಂದಿಗೆ ಅಥವಾ ಅಸಾಂಪ್ರದಾಯಿಕ ಸರಕುಗಳೊಂದಿಗೆ ವ್ಯವಹರಿಸುವವರಿಗೆ ಅನುಕೂಲಕರವಾಗಿದೆ. ಅಸಾಮಾನ್ಯ ವ್ಯಾಪಾರ ಪಾಲುದಾರಿಕೆಗಳಿಗೆ ಮುಕ್ತ ಮನಸ್ಸನ್ನು ಇಟ್ಕೊಳ್ಳಿ, ಏಕೆಂದರೆ ನಿಮ್ಮ ಸಾಂಪ್ರದಾಯಿಕ ಸೌಕರ್ಯ ವಲಯದಿಂದ ಸ್ವಲ್ಪ ಹೊರಬರಬಹುದು. ಆಶ್ಚರ್ಯಕರ ಸ್ಪರ್ಧಾತ್ಮಕ ಪ್ರಯೋಜನಗಳನ್ನು ನೀಡುತ್ತದೆ ಮತ್ತು ನಿಮ್ಮ ಸಾರ್ವಜನಿಕ ವ್ಯಾಪಾರ ಪ್ರೊಫೈಲನ್ನು ಹೆಚ್ಚಿಸಲಿದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ವೃಷಭ ರಾಶಿಯ ವ್ಯಕ್ತಿಗಳು ನಾನು ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಹಣಕಾಸಿನಲ್ಲಿ ಗ್ರಹಣ ಮುಗಿದ ನಂತರ ಏನಾದರೂ ತೊಂದರೆಗಳು ಉಂಟಾಗಬಹುದಾ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ ಈ ತಿಂಗಳು ನಿಮ್ಮ ಆರ್ಥಿಕ ಭದ್ರತೆಯನ್ನು ರಕ್ಷಿಸಿಕೊಳ್ಳುವುದು ಅತ್ಯಂತ ಮುಖ್ಯವಾಗಿದೆ. ನಿಮ್ಮ ರಾಶಿಯ ಅಧಿಪತಿಯಾದಂತಹ ಶುಕ್ರನು 5ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿದ್ದಾರೆ. ಇದು ಶಿಕ್ಷಣ ಅಥವಾ ಸೃಜನಶೀಲ ಪ್ರಯತ್ನಗಳಲ್ಲಿನ ಹೂಡಿಕೆಗಳಿಗೆ ಅನುಕೂಲಕರವಾಗಿದ್ದರೂ ಊಹಾತ್ಮಕ ಅಪಾಯಗಳು ಅಥವಾ ಐಷಾರಾಮಿಗಳಿಗಾಗಿ ಅತಿ ಹೆಚ್ಚು ಖರ್ಚು ಮಾಡುವುದರ ವಿರುದ್ಧ ಎಚ್ಚರಿಕೆ ನೀಡಲಿದ್ದಾರೆ. ಹೆಚ್ಚುವರಿಯಾಗಿ ಹೇಳಬೇಕು ಅಂದರೆ ಆಗಸ್ಟ್ ತಿಂಗಳಲ್ಲಿ ತನ್ನದೇ ಆದಂತಹ 2ನೇ ಮನೆಯಲ್ಲಿ ಬುಧನ ಬಲವಾದ ಆರಂಭವು ನಿಮ್ಮ ಉಳಿತಾಯವನ್ನು ವ್ಯವಸ್ಥಿತಗೊಳಿಸಲು ಒಂದು ಸಣ್ಣ ಅವಕಾಶವನ್ನು ನೀಡುತ್ತದೆ. ಆದಷ್ಟು ನಿಮ್ಮ ಬಜೆಟನ್ನು ಮುಂಚಿತವಾಗಿ ನಿಗದಿಪಡಿಸಿ, ಏಕೆಂದರೆ ತಿಂಗಳ ಉಳಿದ ಭಾಗದಲ್ಲಿ ಅನಿರೀಕ್ಷಿತ ಸೋರಿಕೆಯನ್ನು ತಡೆಯಲು ನಿಮ್ಮ ಸಂಗ್ರಹವಾದ ಹಣದ ಎಚ್ಚರಿಕೆಯ ನಿರ್ವಹಣೆ ಅಗತ್ಯವಿರುತ್ತದೆ ಅಂತಲೇ ಹೇಳಬಹುದು. ಇನ್ನು ಮಂಗಳನು ನಿಮ್ಮ 2ನೇ ಮನೆಗೆ ಸಂಚರಿಸುವುದರಿಂದ ನಿಮ್ಮ ಸಂಪತ್ತಿನಲ್ಲಿ ಗಮನಾರ್ಹ ಏರಿಳಿತಗಳು ಉಂಟಾಗಬಹುದು ಸ್ನೇಹಿತರೆ. ವಿದೇಶಿ ವಿಷಯಗಳು, ಗುಪ್ತ ಬಾಧ್ಯತೆಗಳು ಅಥವಾ ಆತುರದ ಖರೀದಿಗಳಿಗೆ ಸಂಬಂಧಿಸಿದಂತೆ ನೀವು ಹಠಾತ್ ಖರ್ಚುಗಳನ್ನು ಅನುಭವಿಸಬಹುದು ಈ ದಿನದ ನಂತರ.
ಇನ್ನು ನಿಮ್ಮ ಆಸ್ತಿ ಪಾಸ್ತಿಗಳನ್ನು ಕಾವಲನ್ನು ಕಾಯ್ದುಕೊಳ್ಳಿ. ಅದೃಷ್ಟವಶಾತ್ ನಿಮ್ಮ 11ನೇ ಮನೆಯಲ್ಲಿ ವಕ್ರಿ ಶನಿಯ ನಿರಂತರ ಉಪಸ್ಥಿತಿಯು ನಿಮ್ಮ ನಿಯಮಿತ ಆದಾಯದ ಮೂಲಗಳು ಸುರಕ್ಷಿತವಾಗಿರುವುದನ್ನು ಖಾತರಿಪಡಿಸುತ್ತದೆ. ಈ ಆರ್ಥಿಕವಾಗಿ ಸಂವೇದನಾಶೀಲ ಅವಧಿಯಲ್ಲಿ ಅಪಾಯಕಾರಿ ಮತ್ತು ಶೀಘ್ರವಾಗಿ ಶ್ರೀಮಂತರಾಗುವಂತಹ ಯೋಜನೆಗಳ ಹಿಂದೆ ಬೀಳುವುದಕ್ಕಿಂತ ನಿಮ್ಮ ದೈನಂದಿನ ವೃತ್ತಿಪರ ಪ್ರಯತ್ನಗಳ ಮೂಲಕ ನೀವು ಗಳಿಸಿದ್ದನ್ನು ಸಂರಕ್ಷಿಸುವುದರ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಬೇಕಾಗುತ್ತದೆ. ರಕ್ಷಿಸಿಕೊಳ್ಳಿ ಸ್ನೇಹಿತರೆ. ಮತ್ತು ಜೋಪಾನವಾಗಿ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಅನಗತ್ಯ ಖರ್ಚುಗಳನ್ನು ಮಾಡಬೇಡಿ ದಯವಿಟ್ಟು. ಇದರಿಂದ ಪ್ರಾಬ್ಲಮ್ಗಳು ನೀವು ನೋಡ್ತೀರಾ, ಬೇರೆಯವರು ಯಾರೂ ಕೂಡ ನೋಡುವುದಿಲ್ಲ. ಇದನ್ನು ಗಮನದಲ್ಲಿಟ್ಕೊಳ್ಳಿ ಅಂತ ಹೇಳ್ತಾ, ಇನ್ನು ಆರೋಗ್ಯ ಯೋಗಕ್ಷೇಮದ ಬಗ್ಗೆ ಹೇಳೋದಾದರೆ, ಗ್ರಹಣ ಮತ್ತು ಹುಣ್ಣಿಮೆ ಮುಗಿದ ನಂತರ ಮಂಗಳನು ನಿಮ್ಮ ಮೊದಲನೇ ಮನೆಯಿಂದ ಹೊರಬಂದು 2ನೇ ಮನೆಗೆ ಪ್ರವೇಶಿಸುವುದರಿಂದ ದೈಹಿಕ ಚೇತನಿಕೆ ಎಚ್ಚರಿಕೆ ನಿರ್ವಹಣೆ ಅಗತ್ಯವಿರುತ್ತದೆ. ಈ ಬದಲಾವಣೆಯು ತಕ್ಷಣದ ದೈಹಿಕ ಉಷ್ಣತೆಯನ್ನು ತಣ್ಣಗಾಗಿಸುತ್ತದೆ. ಆದರೆ ನಿಮ್ಮ ಮುಖ, ಹಲ್ಲುಗಳು, ಗಂಟಲಲ್ಲಿ ಸ್ವಲ್ಪ ನೋವು ಕಾಣಿಸಿಕೊಳ್ಳುವುದು ಆಹಾರ ಪದ್ಧತಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪ್ರಚೋದಿಸಬಹುದು. ಹೊಟ್ಟೆಯುಬ್ಬರವನ್ನು ತಡೆಯಲು ಮಸಾಲೆಯುಕ್ತ ಆಹಾರವನ್ನು ಮತ್ತು ಒತ್ತಡದಿಂದ ತಿನ್ನುವುದನ್ನು ಆದಷ್ಟು ತಪ್ಪಿಸಬೇಕಾಗುತ್ತದೆ. ಆಗಸ್ಟ್ ಕೊನೆಯ ದಿನಗಳಲ್ಲಿ ನಿಮ್ಮ 3ನೇ ಮನೆಯಲ್ಲಿ ಸೂರ್ಯನ ಉಪಸ್ಥಿತಿಯು ನಿಮಗೆ ಅತ್ಯುತ್ತಮ ಶಕ್ತಿ ಮತ್ತು ಚೇತರಿಕೆ ಶಕ್ತಿಯನ್ನು ನೀಡುತ್ತದೆ. ಆದ್ದರಿಂದ ಶಿಸ್ತುಬದ್ಧ ಮತ್ತು ಸ್ಥಿರವಾದ ವ್ಯಾಯಾಮದ ದಿನಚರಿಯನ್ನು ಸ್ಥಾಪಿಸಲು ಈ ಅವಧಿಯನ್ನು ಬಳಸಬೇಕಾಗುತ್ತದೆ. ಆಗಸ್ಟ್ ತಿಂಗಳಲ್ಲಿ ಸೂರ್ಯನು ನಿಮ್ಮ 4ನೇ ಮನೆಯಲ್ಲಿ ತನ್ನ ಮೂಲ ತ್ರಿಕೋನಕ್ಕೆ ಪ್ರವೇಶಿಸುತ್ತಿದ್ದಂತೆ ನಿಮ್ಮ ಗಮನವು ಎದೆಯ ಆರೋಗ್ಯ ಮತ್ತು ಭಾವನಾತ್ಮಕ ಶಾಂತಿಯುತ ತಿರುಗಬೇಕು. ನಿಮ್ಮ ಆಂತರಿಕ ಯೋಗಕ್ಷೇಮವನ್ನು ನೀವು ನಿರ್ಲಕ್ಷಿಸಿದರೆ ಇಲ್ಲಿನ ತೀವ್ರ ಸೌರಶಕ್ತಿಯು ಸುಸ್ತಿಗೆ ಕಾರಣವಾಗಬಹುದು. ಅದೃಷ್ಟವಶಾತ್ 11ನೇ ಮನೆಯಲ್ಲಿ ವಕ್ರಿ ಶನಿಯ ನಡೆಯುತ್ತಿರುವ ಪ್ರಭಾವವು ದೀರ್ಘಕಾಲದ ಸಮಸ್ಯೆಗಳನ್ನು ಎದುರಿಸಲು ನಿರಂತರ ಶಕ್ತಿಯನ್ನು ಒದಗಿಸುತ್ತದೆ. ಸಾಕಷ್ಟು ವಿಶ್ರಾಂತಿಗೆ ಆದ್ಯತೆ ನೀಡಿ. ಶಾಂತವಾದ ಮನೆಯ ವಾತಾವರಣವನ್ನು ಕಾಪಾಡಿಕೊಳ್ಳುವುದು. ಒತ್ತಡ ಪ್ರೇರಿತ ಅಸ್ವಸ್ಥತೆಯನ್ನು ಸ್ನೇಹಿತರೆ ಅನುಭವಿಸಿದರೆ ತಕ್ಷಣ ವೈದ್ಯಕೀಯ ಸಲಹೆಯನ್ನು ಪಡೆಯಿರಿ. ಯಾವುದೇ ನಿರಂತರ ಆಯಾಸ ತೊಂದರೆ ಕಾಣಿಸಿಕೊಂಡಲ್ಲಿ ತಕ್ಷಣ ವೈದ್ಯರನ್ನು ಭೇಟಿಯಾಗುವುದು ಬಹಳ ಮುಖ್ಯ. ನಿಮ್ಮ ಆರೋಗ್ಯದ ಕಡೆ ಒಂದು ಆದ್ಯತೆ ನೀಡಬೇಕಾಗುತ್ತದೆ. ಮೊದಲ ಆದ್ಯತೆ ನಿಮ್ಮ ಆರೋಗ್ಯದ ಕಡೆ. ಇನ್ನು ವೈವಾಹಿಕ ಜೀವನ, ಕುಟುಂಬದ ಬಗ್ಗೆ ಹೇಳೋದಾದರೆ, ಏನೆಲ್ಲ ಬದಲಾವಣೆಗಳು ಗ್ರಹಣ ಮತ್ತು ಹುಣ್ಣಿಮೆ ಮುಗಿದ ನಂತರ ಸಂಭವಿಸಬಹುದು ಅನ್ನೋದಾದರೆ, ಮುಖ್ಯವಾಗಿ ನಿಮ್ಮ ಸ್ವಂತ ಸಂವಹನ ಶೈಲಿಯಿಂದಾಗಿ ಕುಟುಂಬದ ಸಾಮರಸ್ಯವು ಅಶಾಂತಿಯನ್ನು ಎದುರಿಸುತ್ತದೆ. ಹಾಗಾಗಿ ಕೊನೆಯ ದಿನಗಳಲ್ಲಿ ಕುಟುಂಬ ಮತ್ತು ಮಾತಿನ ಸ್ಥಾನವಾದಂತಹ ನಿಮ್ಮ 2ನೇ ಮನೆಯಲ್ಲಿ ಮಂಗಳನು ನೆಲೆಸಿರುವುದರಿಂದ ಹಣಕಾಸಿನ ವಿಷಯಗಳ ಬಗ್ಗೆ ನೀವು ಆಕ್ರಮಣಕಾರಿ ನಡವಳಿಕೆ ಅಥವಾ ಕಠಿಣ ಪದಗಳನ್ನು ಬಳಸುವಂತಹ ಸಾಧ್ಯತೆ ಇದೆ. ಸಂಬಂಧಿಕರೊಂದಿಗೆ ಅನಗತ್ಯ ಬಿರುಕುಗಳನ್ನು ತಡೆಯಲು ನಿಮ್ಮ ಧ್ವನಿಯನ್ನು ನೀವು ಪ್ರಜ್ಞಾಪೂರ್ವಕವಾಗಿ ಮೃದುಗೊಳಿಸಬೇಕು. ಆಗಸ್ಟ್ ಕೊನೆಯ ದಿನಗಳಲ್ಲಿ ನಿಮ್ಮ 4ನೇ ಮನೆಗೆ ಸೂರ್ಯನ ಚಲನೆಯು ಕೌಟುಂಬಿಕ ಜೀವನವನ್ನು ಮತ್ತಷ್ಟು ತೀವ್ರಗೊಳಿಸುತ್ತದೆ. ಇದು ಅಧಿಕಾರದಲ್ಲಿರುವವರೊಂದಿಗೆ ಘರ್ಷಣೆಗಳನ್ನು ಅಥವಾ ತಾಯಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಕಳವಳಗಳನ್ನು ಮುಂಚೂಣಿ ತರಬಹುದು. ಈ ಉದ್ವಿಗ್ನತೆಗಳ ಹೊರತಾಗಿಯೂ 5ನೇ ಮನೆಯಲ್ಲಿರುವಂತಹ ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಶುಕ್ರನು ಪ್ರೇಮ ಮತ್ತು ಮಕ್ಕಳ ಮೂಲಕ ಸುಂದರವಾದ ಮಾರ್ಗವನ್ನು ನೀಡುತ್ತದೆ. ಸೃಜನಶೀಲ ಹವ್ಯಾಸಗಳಲ್ಲಿ ಆನಂದವನ್ನು ಕಂಡುಹಿಡಿಯುವುದು ಮತ್ತು ಸ್ನೇಹಿತರೆ ನಿಮ್ಮ ಮಕ್ಕಳೊಂದಿಗೆ ಗುಣಮಟ್ಟದ ಸಮಯವನ್ನು ಕಳೆಯುವುದು ಭಾರವಾದಂತಹ ಮನೆಯ ಜವಾಬ್ದಾರಿಗಳಿಂದ ಹೆಚ್ಚು ಅಗತ್ಯವಿರುವಂತೆ ತಪ್ಪಿಸಿಕೊಳ್ಳುವಿಕೆಯನ್ನು ಒದಗಿಸುತ್ತದೆ ಅಂತಲೇ ಹೇಳ್ಬೋದು. ಆದಷ್ಟು ಮಾತುಕತೆಗಳನ್ನು ಹಗುರವಾಗಿರಿಸಿ ಮತ್ತು ಹಣಕಾಸಿನ ಆತಂಕಗಳನ್ನು ಊಟದ ತಟ್ಟೆಯ ಮುಂದೆ ಸ್ನೇಹಿತರೆ ಮಾತನಾಡುವುದಕ್ಕೆ ಹೋಗಬೇಡಿ. ಇನ್ನು ಯಾವುದೇ ನಿಮ್ಮ ಪ್ರಣಯ ಪಾಲುದಾರಿಕೆಗಳನ್ನು ಸಕ್ರಿಯವಾಗಿ ಘೋಷಿಸುವ ಮೂಲಕ ಮತ್ತು ಶುಕ್ರನ ತಮಾಷೆಯ ಶಕ್ತಿಯನ್ನು ಸ್ವೀಕರಿಸುವ ಮೂಲಕ ವಿಸ್ತೃತ ಕುಟುಂಬದ ಡೈನಾಮಿಕ್ಸ್ ಜಟಿಲವಾದಾಗಲೂ ನೀವು ಪ್ರೀತಿಯ ವಾತಾವರಣವನ್ನು ಕಾಪಾಡಿಕೊಳ್ಬೇಕಾಗುತ್ತದೆ. ಯಾವುದೇ ಸಮಸ್ಯೆಗಳು ಎದುರಾದಲ್ಲಿ ಸ್ನೇಹಿತರೆ ತಕ್ಷಣ ಬಗೆಹರಿಸಿಕೊಳ್ಳಿ. ನೀವು ಆಡುವಂತಹ ಕಠಿಣವಾದ ಪದಗಳಿಂದಲ್ಲ, ಮೌನದಿಂದಲೇ ಉತ್ತರವನ್ನು ಕೊಡಿ ಅಂತ ಹೇಳ್ತಾ ಸ್ನೇಹಿತರೆ, ಇನ್ನು ಹುಣ್ಣಿಮೆ ಮತ್ತು ಗ್ರಹಣ ಮುಗಿದ ನಂತರ ವಿಗ್ರಹಗಳನ್ನೆಲ್ಲ ಅಂದರೆ ನೀವು ಪೂಜಾ ಸಾಮಗ್ರಿಗಳನ್ನೆಲ್ಲ ತೊಳೆದು ಸ್ನೇಹಿತರೆ ಪೂಜೆಯನ್ನು ಸಲ್ಲಿಸಿ ನಂತರ ಬಡವರಿಗೆ, ನಿರ್ಗತಿಕರಿಗೆ ಹಳದಿ ಅಥವಾ ಕೆಂಪು ಬಣ್ಣದ ವಸ್ತುಗಳನ್ನು, ಪದಾರ್ಥಗಳನ್ನು, ಸಿಹಿ ತಿಂಡಿಗಳನ್ನು, ಬಟ್ಟೆಯನ್ನು ಕೊಡುವುದು ಶ್ರೇಷ್ಠ. ಇನ್ನು ಚಂದ್ರದೇವರಿಗೆ ಅಗ್ರವನ್ನು ನೀಡಿ ಚಂದ್ರ ಮಂತ್ರವನ್ನು ಹೇಳಿ
ಇನ್ನು ರಾಹು ಮಂತ್ರವನ್ನು ಪಠಿಸುವುದರಿಂದ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಆದಷ್ಟು ಬಡವರಿಗೆ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಷಭ ರಾಶಿಯವರಿಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರೆದಿದ್ದೀರಾ, ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾ ಜಗತ್ತಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ವಿಡಿಯೋಗೆ ಲೈಕ್ ಮಾಡಿ, ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.